ನಮ್ಮ ಬಾಡಿ ಏನಿದೆ ಪಂಚ ಇಂದ್ರಿಯಗಳಲ್ವಾ, ಈ ಪಂಚ ಇಂದ್ರಿಯಗಳನ್ನು ನಮ್ಮ ಮನಸ್ಸು ಸದಾ ಕಾಲ ಹತೋಟಿನಲ್ಲಿ ಇಟ್ಕೊಂಡಿರುತ್ತೆ. ಅದಕ್ಕೆ ಹೇಳ್ತಾರೆ ಮೈಂಡ್ ಈಸ್ ದಿ ಕಿಂಗ್ ಆಫ್ ಸೆನ್ಸಸ್ ಅಂತ. ಮನಸ್ಸೇ ದೇಹನ ಆಳ್ತಾ ಇರುತ್ತೆ. ಈ ಮನಸ್ಸು ರಾಜ ಅಂತ, ಕಿಂಗ್ ಆಫ್ ಸೆನ್ಸಸ್. ಬಟ್ ಮನಸ್ಸನ್ನ ಆಳುವ ಮಾಸ್ಟರ್ ಯಾರು? ದಟ್ ಈಸ್ ಯುವರ್ ಪ್ರಾಣ. ಪ್ರಾಣಕೋಶ ಮನೋಕೋಶವನ್ನ ಅನ್ನಕೋಶವನ್ನ ಸಂಪೂರ್ಣ ವ್ಯಾಪಿಸಿಕೊಂಡು ತನ್ನ ಹತೋಟಿನಲ್ಲಿ ಇಟ್ಕೊಂಡಿದೆ. ಇದು ನಾವು ಗಮನಿಸೋದೇ ಇಲ್ಲ. ನಮ್ಮ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕಾದ್ರೆ ನಮ್ಮ ಪ್ರಾಣಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಅದಕ್ಕೆ ಪ್ರಾಣಾಯಾಮ ಮಾಡಲೇಬೇಕು. ಪ್ರಾಣಾಯಾಮ ಮಾಡುವಾಗ ನಮಗೆ ನಮ್ಮ ಮನಸ್ಸಿನ ಮೇಲೆ ಹತೋಟಿ ಬರುತ್ತೆ. ನಿಮ್ಮ ಉಸಿರಾಟದ ಕಡೆ ನೀವು ಗಮನ ಕೊಟ್ಟ ತಕ್ಷಣ ಉಸಿರಾಟ ನಿಧಾನ ಆದರೆ ಮನಸ್ಸು ನಿಧಾನ ಆಗುತ್ತೆ. ಉಸಿರಾಟ ನಿಂತಾಗ ಮನಸ್ಸು ನಿಲ್ಲುತ್ತೆ. ಶೂನ್ಯ ಮಾಡಿದಾಗ, ಕುಂಭಕ ಮಾಡಿದಾಗ ಮನಸ್ಸಿನ ಮೇಲೆ ವಿಪರೀತವಾದ ಪರಿಣಾಮ ಆಗಿ ಮನಸ್ಸು ಶಾಂತವಾಗುತ್ತೆ. ಯಾಕೆ ಅಂದರೆ ಇದು ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ. ನಮ್ಮ ಬ್ರೈನು ಟ್ರ್ಯಾಂಕ್ವಿಲಿಟಿ ಅಂತ ಹೇಳ್ತಾರೆ. ಮೈಂಡ್ ಬಿಕಮ್ಸ್ ಟ್ರ್ಯಾಂಕ್ವಿಲ್ ಓನ್ಲಿ ವೆನ್ ದ ಮೈಂಡ್ ಬಿಕಮ್ಸ್, ಯುವರ್ ಬ್ರೈನ್ ಬಿಕಮ್ಸ್ ಆಕ್ಟಿವ್. ಆ ಬ್ರೈನ್ ಆಕ್ಟಿವಿಟಿ ಪ್ರಾಣಾಯಾಮದಲ್ಲಿ ರಿಲ್ಯಾಕ್ಸ್ ಆದಾಗ ಬ್ರೈನ್ ಆಕ್ಟಿವಿಟಿನೇ ಬೇರೆ, ಆಲ್ಫಾ ಆಕ್ಟಿವಿಟಿ ಜೋರಿರುತ್ತೆ. ಅದು ಬೇಕು. ಪ್ರತಿಯೊಂದು ಸೆಲ್ಲು ನಮ್ಮ ಬ್ರೈನ್ನಲ್ಲಿ ಆಕ್ಟಿವ್ ಆಗಬೇಕು, ರಿಜ್ಯೂನೇಟ್ ಆಗಬೇಕು. ಪ್ರಾಣಾಯಾಮ revitalize your cell, each and every cell of your brain. Brain is an object and also it is a physical part of the body. ಪ್ರಾಣಾಯಾಮ ಮಾಡಿದ್ರೆ ಫಿಸಿಕಲ್ ಬಾಡಿ ಮೇಲೆ ಎಫೆಕ್ಟ್ ಕೊಡುತ್ತೆ ಅಂದರೆ ಬ್ರೈನ್ ಮೇಲೆ ಬಹಳ ಎಫೆಕ್ಟ್ ಕೊಡುತ್ತೆ. ಯಾವಾಗ ಬ್ರೈನ್ನಲ್ಲಿ ಪ್ರತಿಯೊಂದು ಸೆಲ್ಲು ಆಕ್ಟಿವ್ ಆಗುತ್ತೆ, ಚೆನ್ನಾಗಿ ರಕ್ತ ಚಲನೆ ಆಗುತ್ತೆ, ಗಾಳಿ ಚೆನ್ನಾಗಿ ನಾವು ಉಸಿರಾಡ್ತೀವಿ, ಆಕ್ಸಿಜನ್ ಸಪ್ಲೈ ಆಗುತ್ತೆ ಬ್ರೈನ್ಗೆ, ಆವಾಗ ಮೈಂಡು ಟ್ರ್ಯಾಂಕ್ವಿಲ್ ಆಗುತ್ತೆ. ದ ಟ್ರ್ಯಾಂಕ್ವಿಲಿಟಿ ಆಫ್ ದಿ ಮೈಂಡ್ ಬಿಕಾಸ್ ಆಫ್ ದಿ ರಿಲ್ಯಾಕ್ಸೇಷನ್ ಆಫ್ ದಿ ಹೋಲ್ ಬಾಡಿ, ಕಂಪ್ಲೀಟ್ ಬಾಡಿ ಇನ್ಕ್ಲೂಡಿಂಗ್ ಯುವರ್ ಬ್ರೈನ್. ಬ್ರೈನ್ ಆಕ್ಟಿವಿಟಿ, ಬ್ರೈನ್ ನೀವು ಪೂರ್ತಿ ರೆಸ್ಟಲ್ಲಿದ್ದಾಗ ಅದರ ಆಕ್ಟಿವಿಟಿನೇ ಬೇರೆ. ಡೈನಮಿಕ್ ಬ್ರೈನ್ ಅಂತಾರೆ, ವೈಬ್ರೆಂಟ್ ಬ್ರೈನ್ ಅಂತಾರೆ. ನಿಮ್ಮ ಬುದ್ಧಿನೂ ಚುರುಕಾಗುತ್ತೆ. ಈ ಪ್ರಾಣಾಯಾಮ ಮಾಡುವಾಗ ಚೆನ್ನಾಗಿ ಸಪ್ಲೈ ಆಗುತ್ತೆ, ಎನರ್ಜಿ ಸಪ್ಲೈ ಆಗುತ್ತೆ. ಬಾಡಿ ಮತ್ತು ಮೈಂಡ್ ಎರಡಕ್ಕೂ ಚೆನ್ನಾಗಿ ಒಂದು ರೆಸ್ಟ್ ಸಿಗಬೇಕಾದ್ರೆ ಹೋಲಿಸ್ಟಿಕ್ ಅಪ್ರೋಚ್ ಅಂತಾರೆ ಇದನ್ನು. ಇದು ಮಾಡಬೇಕು. ಮಾಡಿದಾಗ ಮೈಂಡ್ ಅನ್ನೋದು, ಬಾಡಿ ಅನ್ನೋದು ಎರಡಕ್ಕೂ ಮಾಸ್ಟರು ಪ್ರಾಣ. ಈ ಪ್ರಾಣ ಅನ್ನೋದು ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಹೆಚ್ಚಿರುತ್ತೆ, ನಾವು ಆಸನ ಮಾಡುವಾಗ, ಆಮೇಲೆ ಮುದ್ರಾ ಮಾಡುವಾಗ, ಪ್ರಾಣಾಯಾಮ ಮಾಡುವಾಗ, ಮುದ್ರಾ ಮಾಡುವಾಗ ನಾವು ಗಮನಿಸ್ತಾ ಬರಬೇಕು. ಹೆಚ್ಚು ಎಲ್ಲಿ ಪ್ರಾಣ ಚಲನೆ ಚೆನ್ನಾಗಿರುತ್ತೆ, ಎಲ್ಲಿಂದ ಪ್ರಾಣನ ನಾವು ಕರೆಕ್ಟಾಗಿ ಎಲ್ಲ ಕಡೆ ಡೈರೆಕ್ಟ್ ಮಾಡಬಹುದು ಅಂತ. 5 ಕೋಶಗಳಿದೆ ನಮಗೆ. ಪಂಚಕೋಶಗಳು ಸೇರುವ ಕಡೆಗೆ ಫೋಕಲ್ ಪಾಯಿಂಟ್ ಅಂತ ಹೇಳ್ತೀವಿ, ಚಕ್ರಗಳು ಅಂತ. ಇದರಲ್ಲಿ ಮೇನ್ ಚಕ್ರ ಮಣಿಪುರ ಚಕ್ರ. ಮಣಿಪುರ ಚಕ್ರದಲ್ಲಿ ನೀವು ಚೆನ್ನಾಗಿ ಧ್ಯಾನ ಮಾಡಿದಾಗ ನಿಮ್ಮ ಲೋವರ್ ಲೋಬ್ ಆಫ್ ದಿ ಲಂಗ್ ಆಕ್ಟಿವೇಟ್ ಆಗುತ್ತೆ, ಪ್ರಾಣಚಲನೆ ಕೆಳಭಾಗಕ್ಕೆ ಹೋಗುತ್ತೆ. ಅದೇ ತರಹ ಹೃದಯ ಅನಾಹತ ಚಕ್ರದಲ್ಲಿ ಚೆನ್ನಾಗಿ ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್ ಆಫ್ ದಿ ಚೆಸ್ಟ್ ಆ್ಯಂಡ್ ಲಂಗ್ಸ್ ಚೆನ್ನಾಗಿ ಆದರೆ ಮಿಡಲ್ ಲೋಬ್ ಆಫ್ ದಿ ಲಂಗ್ ಆಕ್ಟಿವೇಟ್ ಆಗುತ್ತೆ. ಈ ಭಾಗಕ್ಕೆ ಪ್ರಾಣಚಲನೆ ಆಗುತ್ತೆ. ಚೆನ್ನಾಗಿ ಮಸಲ್ಸ್ಗೆ ಒಳಗಡೆ ಎಲ್ಲ ಪ್ರತಿಯೊಂದು ಕಾರ್ಯಾಚರಣೆಯೂ ಪ್ರಾಣ ಚೆನ್ನಾಗಿ ಮಾಡಿಸುತ್ತೆ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಮೇಲಕ್ಕೆ ಮಾಡಿದಾಗ ಅಪ್ಪರ್ ಲೋಬ್ ಆಫ್ ದಿ ಇದು ಪ್ರಾಣಾಯಾಮ ಮಾಡಿದಾಗ ಅಪ್ಪರ್ ಲೋಬ್ ಆಫ್ ದಿ ಲಂಗ್ ಆಕ್ಟಿವೇಟ್ ಆಗುತ್ತೆ. ಇದಕ್ಕೆ ವಿಭಾಗ ಪ್ರಾಣಾಯಾಮ ಅಂತ ಹೇಳ್ತಾರೆ, ಸೆಕ್ಷನಲ್ ಬ್ರೀದಿಂಗ್ ಅಂತ. ಇದರಲ್ಲಿ ಕನಿಷ್ಠ, ಮಧ್ಯಮ, ಜ್ಯೇಷ್ಠ ಈ 3ನ್ನ ಸರಿಯಾಗಿ ಮಾಡಿದ್ರೆ 3 ಭಾಗ ಮಾಡಿಕೊಂಡು ನಮ್ಮ ದೇಹನ ನಾವು ಚೆನ್ನಾಗಿ ನಮ್ಮ ದೇಹನೂ ಅರ್ಥ ಮಾಡ್ಕೊಳ್ಬೋದು. ಪ್ರತಿಯೊಂದು ಭಾಗಕ್ಕೂ ಪ್ರಾಣಚಲನೆ